ಚೆನ್ನಮ್ಮನವರ ಅಂತಿಮ ಸಂಸ್ಕಾರಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಕಲ ಸಿದ್ಧತೆ ಕೂಡ ನಡೀತಾ ಇರೋಂಥದ್ದು. ಖುದ್ದು ರೇವಣ್ಣನೇ ಮಾಜಿ ಸಚಿವ ರೇವಣ್ಣನೇ ಸ್ಥಳಕ್ಕೆ ಬಂದಿದ್ದಾರೆ. ಎಲ್ಲ ಉಸ್ತುವಾರಿನ ಅವರೇ ವಹಿಸಿದ್ದಾರೆ. ಇದಲ್ಲದೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಜಿಲ್ಲೆ ಜನರು ಮತ್ತೆ ಬೇರೆ ಹೊರಡಿಂದ ಬರೋ ಜಿಲ್ಲೆ ಏನ್ ದೇವೇಗೌಡ ಅಭಿಮಾನಿಗಳು ಇರ್ಬೋದು, ರೇವಣ್ಣವರ ಅಭಿಮಾನಿಗಳು ಇರ್ಬೋದು, ಮನೆಗೆ ಬಂದಾಗ ತಾಯಿ ಚೆನ್ನಮ್ಮ ಅವರು ಬಂದವರಿಗೆಲ್ಲ ಊಟ ಕೊಡ್ತಾ ಇದ್ರು. ಮತ್ತೆ ತನ್ನ ಕೈಯಲ್ಲಾದಂತ ಕೆಲ ಬಡ ಬಗ್ಗರಿಗೆ ಆರ್ಥಿಕ ಸಹಾಯನೂ ಕೂಡ ಮಾಡ್ತಾ ಇದ್ರು ಅಂತ ಅವ್ರ ಸಂಬಂಧಿಕರು ಇರ್ಬೋದು, ಸ್ಥಳೀಯರಿರ್ಬೋದು, ಎಲ್ಲರೂ ಇದೇ ತರ ಹೇಳುವಂತದ್ದು. ಈಗ ಅಂತ್ಯ ಸಂಸ್ಕಾರ ನಂತರ ಬರಂತ ದೇವೇಗೌಡ ಅಭಿಮಾನಿಗಳು ಇರ್ಬೋದು, ಮತ್ತೆ ಸಾರ್ವಜನಿಕರು ಇರ್ಬೋದು, ಈಗಾಗಲೇ 40,000ಕ್ಕೂ ಹೆಚ್ಚು ಜನಕ್ಕೆ ಅಡಿಗೆ ವ್ಯವಸ್ಥೆ ಮಾಡಿದ್ದಾರೆ. ಕಾಂಟ್ರಾಕ್ಟರ್ ಇದ್ದಾರೆ, ಅಂದ್ರೆ ಧರ್ಮ ಅಂತ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸುಮಾರು ಎಷ್ಟು ಸಾವಿರ ಜನಕ್ಕೆ ಅಡಿಗೆ ವ್ಯವಸ್ಥೆ ಮಾಡಿದೀರಾ? ಏನೆಲ್ಲ ಅಡಿಗೆ ವ್ಯವಸ್ಥೆ ಆಗ್ತಾ ಈಗ ನೀವು ಮಾಡ್ತಾ ಇದೀರಾ? 40,000 ಜನಕ್ಕೆ ಅಡಿಗೆ ವ್ಯವಸ್ಥೆ ಮಾಡಿದೆ. ಇವಾಗ ಅನ್ನ, ಸಾಂಬಾರು, ಕಡಲೆಕಾಳುಳಿ, ಒಂದು ಮಜ್ಜಿಗೆ, ಇಷ್ಟು ಊಟನ ರೆಡಿ ಮಾಡಿದ್ವಿ. ಈಗ ಒಂದು 25,000 ಜನಕ್ಕೆ ರೆಡಿ ಇದೆ. ಇನ್ನು 15,000 ಜನಕ್ಕೆ ಮಾಡಬೇಕು ಸರ್. ಎಷ್ಟು ಜನ ಅಂದ್ರೆ ನೀವು ಒಟ್ಟಾಗಿ ಸೇರ್ ಮಾಡ್ತಾ ಇದ್ದೀರಾ? ಒಂದು 35-40 ಜನ ಇದೀರಾ? ಎಲ್ಲ ಕೆಲಸ ಮಾಡ್ತಾ ಇರೋಂತವ್ರು ಸರ್? ಒಂದು 70ರಿಂದ 80 ಜನ ಇದೀವಿ ಸರ್ ಒಂದ್ ಬ್ಯಾಚ್ ಅಲ್ಲಿ. ಇನ್ನೊಂದು ಬ್ಯಾಚ್ ಅಲ್ಲಿ, ಆ ಕಡೆ ಬ್ಯಾಚ್ ಅಲ್ಲಿ ಒಂದು 70 ಜನ ಇದಾರೆ ಸರ್. ಒಟ್ಟಿಗೆ ಒಂದು 150 ಮೆಂಬರ್ಸ್ ಮಾಡಿದ್ವಿ ಸರ್. 2 ಬ್ಯಾಚ್ ಮಾಡಿದಿರಾ? ಒಂದು 18,000 ಜನಕ್ಕೊಂದು, 18,000 ಜನಕ್ಕೊಂದು, 22,000 ಜನಕ್ಕೊಂದು ಸರ್. 2 ಬ್ಯಾಚ್ ಮಾಡ್ತಾ ಇದ್ವಿ. ಎಷ್ಟೊತ್ತು ಹಿಡಿಯತ್ತೆ? ಎಷ್ಟೊತ್ತಿಗೆಲ್ಲ ಅಡಿಗೆ ಕೆಲಸ ಸಂಪೂರ್ಣ ಆಗತ್ತೆ? ಈಗ ಸಾಹೇಬ್ರು 11:30ಗೆ ಊಟ ರೆಡಿ ಇರ್ಲಿ ಅಂತ ಹೇಳಿದ್ರೆ, ಜನ ಕ್ರೌಡ್ ಮಾಡ್ಕೊಳ್ಳೋದು ಬೇಡ, ಬೇಗ ಕಳಿಸ್ಬಿಡೋಣ, ಜನಗಳು ಬಂದ್ರು ಯಾರಿಗೂ ಹೊಟ್ಟೆ ಹಾಸ್ಕೊಂಡಿರ್ಬಾರ್ದು ಅಂತ ಹೇಳಿದ್ದಾರೆ. ಅಷ್ಟು ಬೇಗ ನಾವು ರೆಡಿ ಮಾಡ್ತಿದ್ವಿ ಸರ್. ಅದಕ್ಕೋಸ್ಕರ ಎಲ್ಲ ಆಲ್ಮೋಸ್ಟ್ ಸಾಂಬಾರು, ಅನ್ನ ಎಲ್ಲ ರೆಡಿ ಇದೆ. ಹುಡುಗರು ಹಿಂದಗಡೆ ಬಸಿತಿದ್ದಾರೆ ಅನ್ನ ಎಲ್ಲಾನು. ಇನ್ನೇನೊಂದು ಹಾಫ್ ಅನ್ ಅವರ್ ಒಳಗಡೆ, 1 ಗಂಟೆ 10:30 ಒಳಗಡೆ ಎಲ್ಲ ಮುಗಿಸ್ಬಿಡ್ತೀವಿ. ನಾವೆಲ್ಲರೂ ಮೂಲ ಎಲ್ಲಿಂದ ಬಂದವರು? ತಾವು ಎಲ್ಲಿಂದ? ನಾವು ಚನ್ನರಾಯಪಟ್ಟಣ ಕೋಟೆ ಧರ್ಮ ಅಂತ, SP ಕ್ಯಾಟರಿಂಗ್. ಹಿಂದೆ ಏನಾದ್ರು ರೇವಣ್ಣ ಅವ್ರ ಮನೆಗೆ ಏನಾದ್ರು ಈ ತರ ಕ್ಯಾಟರಿಂಗ್ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ರ? ಹೌದು, ಸಾಹೇಬ್ರ ಮನೆಗೆ ಆಲ್ಮೋಸ್ಟ್ 90% ಮಾಡ್ತಾ ಇದ್ವಿ. ಈಗ ಒಂದು ಅಮ್ಮನಿಗೆ ಮಾತಾಡ್ಸಿದ್ರ? ಚೆನ್ನಮ್ಮವ್ರಿಗಿಂದ ಮಾತಾಡ್ಸಿದ್ರ? ಯಾವಾಗಾದ್ರೂ ಮಾತಾಡ್ಸಿದ್ರ? ಖಂಡಿತ ಅವರು ಮಾತಾಡ್ಸಿದ್ವಿ, ದೊಡ್ಡ ಸಾಹೇಬ್ರು ಮಾತಾಡ್ಸಿದ್ವಿ, ಎಲ್ಲಾರು ಮಾತಾಡ್ಸಿದ್ವಿ ಸರ್. ಯಾವ ಚೆನ್ನಾಗಿ ಮಾತಾಡ್ಸೋರು, ಅದ್ರಲ್ಲೆಲ್ಲ ಏನಿಲ್ಲ. ಬಂದಾಗ ನಮ್ನು ಬರ್ರೋ ಕುತ್ಕೊಳ್ರು ಅಂತ ಎಲ್ಲ ಮಾತಾಡ್ಸೋರು. ಊಟನೂ ಕೊಡೋರು ನಮ್ಗೆ. ಹೋದಾಗ ಬಂದವ್ರು ಊಟ ಕೊಡ್ರಿ ಫಸ್ಟ್ ಅವ್ರಿಗೆ ಅಂತ ಊಟ ಕೊಡೋರು ಸರ್ ಅವ್ರಿಗೆ. ನಮ್ಗೆಲ್ಲ ಮಾಜಿ ಸಚಿವರಾದ ರೇವಣ್ಣ ಅವ್ರ ಮನೆಗೆ ಸಾಕಷ್ಟು ಬಾರಿ ನಾನು ಅಡಿಗೆ ಕಾಂಟ್ಯಾಕ್ಟ್ ಆಗಿ ಹೋದಾಗ ಫಸ್ಟ್ ನನಗೆ ಚೆನ್ನಮ್ಮ ಅವ್ರು ಕೇಳೋರು, ಊಟ ಮಾಡ್ದೇನಪ್ಪ, ನೀನ್ ಮೊದ್ಲು ಊಟ ಮಾಡು ಅಂತ. ಈಗ ಏನು ಅವರ ಅಂತ್ಯ ಸಂಸ್ಕಾರ ನಂತರ ಸುಮಾರು 40,000ಕ್ಕೂ ಹೆಚ್ಚು ಜನಕ್ಕೆ ಈಗಾಗಲೇ ಅಡಿಗೆ ವ್ಯವಸ್ಥೆ ಮಾಡಿರುವಂತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹೊಳೆನರಸೀಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.